ಎಲ್ರಿಗೂ ನಮಸ್ಕಾರಗಳು ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಆಫ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಡಿಲೇ. ಡ್ವೇನ್ ಬ್ರಾವೋ ಅವರು ಟ್ವೀಟ್ ಮಾಡಿದ್ದಾರೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಬೋರ್ಡ್ ರಿಲೇಟೆಡ್. ನಿನ್ನೆ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಆಗಿ ಕೊಡ್ತಾರೆ. ವೆಸ್ಟ್ ಇಂಡೀಸ್ ಕ್ರಿಕೆಟ್ ಅವರು T20 ಕ್ಯಾಪ್ಟನ್ಸಿಯಿಂದ ರೋಮನ್ ಪೋಲ್ ಅವ್ರನ್ನ ಕಿತ್ತಾಕ್ಬಿಟ್ಟು ನಾವು ಶಾಯ್ ಹೋಪ್ನ ಮತ್ತೆ ಇವಾಗ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ದೀವಿ ಅಂತ ಟ್ವೀಟ್ ಮಾಡ್ತಾ ಇದ್ದಂಗೆ ಅವರು ಹೇಳ್ತಾ ಇದ್ದಂಗೆ ಈ ಕಡೆಯಿಂದ ಟ್ವೀಟ್ ಬರ್ತಾ ಡ್ವೇನ್ ಬ್ರಾವೋ ಅವ್ರದ್ದು ಅಲ್ಲ 9ನೇ ಪೊಸಿಷನ್ಲೋ 10ನೇ ಪೊಸಿಷನ್ಲೋ ಇತ್ತು ವೆಸ್ಟ್ ಇಂಡಿಯನ್ ಕ್ರಿಕೆಟು T20ಸಲ್ಲಿ. ಇವರು ಕ್ಯಾಪ್ಟನ್ಸಿನ ತೊಗೊಂಡಾಗ ರೋಮನ್ ಪೋವಲ್ ಇವಾಗ ಮೇಲ್ಗಡೆ ಸ್ವಲ್ಪ ಮಟ್ಟಿಗೆ ಅವರು ತೊಗೊಂಡೋಗಿದ್ದಾರೆ ನಮ್ಮ ಟೀಮ್ನ 4ನೇ ಪೊಸಿಷನ್ 3ನೇ ಪೊಸಿಷನ್ಗೆ ತೊಗೊಂಡೋಗಿದ್ದಾರೆ. ಸೊ ಇಲ್ಲಿ ಏನಕ್ಕೆ ಚೇಂಜ್ ಮಾಡ್ತಿದ್ದಾರೆ ಕ್ಯಾಪ್ಟನ್ಸಿನ ಆಲ್ ಆಫ್ ಎ ಸಡನ್ನು ಅಂತ ನನಗೆ ಗೊತ್ತಾಗ್ತಿಲ್ಲ. ಇದು ಇಂಜಸ್ಟಿಸು ನೀವು ಮಾಡ್ತಿರೋದು ರೋಮನ್ ಪೋವಲ್ಗೆ. ಸ್ವಲ್ಪ ಪ್ಲೇಯರ್ಗಳು ಆಡೋಕ್ಕೆ ನಿರ್ಧಾರ ಮಾಡಿಕೊಂಡು ಸ್ವಲ್ಪ ಲಾಯಲಿಟಿನ ತೋರಿಸ್ಬಿಟ್ಟು ಆಡ್ತಾ ಇದ್ದಾರೆ. ಅವ್ರನ್ನೂ ನೀವು ಆಡಬೇಡ ಅಂತ ಹೇಳ್ತಿದ್ರಲ್ಲ, ಇದು ಇಂಜಸ್ಟಿಸ್ ಮಾಡಿಬಿಟ್ಟು ಇವಾಗ ನೋಡಿ ಈ ಥರ ಇಂಜಸ್ಟಿಸ್ ಮಾಡ್ತು ಅಂತಂದರೆ ಪ್ಲೇಯರ್ ವೆಸ್ಟ್ ಇಂಡೀಸ್ಗೆ ಆಡಬೇಕು ಅಂತನಾದ್ರು ಅನ್ಸುತ್ತಾ? ಇವಾಗ ಸುಮಾರು ಜನ ಪ್ಲೇಯರ್ ಸುನಿಲ್ ನರೇನ್ ಅವರು ಇವರು ಎಲ್ಲ ಕಿತ್ಕೊಂಡು ಈಚೆ ಕಡೆ ಬಂದರು, ಆಡ್ತಿಲ್ಲ ಅವರು ವೆಸ್ಟ್ ಇಂಡೀಸ್ಗೆ. ಸೊ ಆ ಥರ ಅವ್ರಿಗೆ ಬೇಜಾರಾಗ್ಬಿಟ್ಟು ನಾನು ಆಡಲ್ಲ ಗುರು ಅಂತ ಹೇಳ್ತು ಅಂತಂದರೆ ಮುಣಿಸ್ಕೊಂಡು ಹೋಗಿ. ಅಪ್ಡೇಟ್ ಬಿಟ್ಟು ರಮಣ್ ದೀಪ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. KKR ಸೋತಿದೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ಗಳನ್ನ, ಅದಕ್ಕೆ ಒಂದು ರೀಸನ್ ಆಗಿ ಕೊಟ್ಟಿದ್ದಾರೆ. ಮೆಗಾ ಆಕ್ಷನ್ನು ಚೆನ್ನಾಗಿರಲ್ಲ ಗುರು. ಮೆಗಾ ಆಕ್ಷನ್ ಆಯಿತು ಅಂತ ಅಂದಾಗ ಗೆದ್ದಿರುವಂಥ ಕಾಂಬಿನೇಷನ್ ಇರುವಂಥ ಟೀಮಲ್ಲಿ ಆಲ್ಟ್ರೇಷನ್ ಖಂಡಿತ ಆಗೇ ಆಗುತ್ತೆ. ಸೊ ಆಲ್ಟ್ರೇಷನ್ ಆದಂಥ ಟೈಮಲ್ಲಿ ನಾವು ವಿನಿಂಗ್ ಕಾಂಬಿನೇಷನ್ಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಬೇಕು ಅಂತೇಳಿಲ್ಲ, ಫ್ರೇಮ್ ಮಾಡದೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ವಿನಿಂಗ್ ಕಾಂಬಿನೇಷನ್ ಯಾವ ಥರ ಇರುತ್ತೆ ಅಂತ. ಸೊ ಅಲ್ಲಿ ನಾವು ಇವಾಗ ಬ್ಯಾಕ್ ಫುಟ್ ಉಳ್ಕೊಂಡಿದ್ದೇವೆ. ವಿನ್ನಿಂಗ್ ಕಾಂಬಿನೇಷನ್ ಸಿಕ್ತು ಅಂತ ನಾವು ರಿಪೀಟೆಡ್ ಆಗಿ ಮ್ಯಾಚ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಗೆಲ್ತೀವಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಮ್ಗೆ ಇನ್ನೂ ವಿನ್ನಿಂಗ್ ಕಾಂಬಿನೇಷನ್ನು, ವಿನ್ನಿಂಗ್ 11, ವಿನ್ನಿಂಗ್ 12 ನಮಗೆ ಸಿಕ್ಕಿಲ್ಲ ಅಂತ ಹೇಳಿದರೆ ನೋಡೋಣ. ಇವರೇ ಕ್ಯಾಪ್ಟನ್ ಅನ್ನೋ ಹೇಳಿದರೆ ಕ್ಯಾಪ್ಟನ್ ಪಾಪ ಸೈಲೆಂಟ್ ಆಗಿದ್ದಾರೆ ಅಜಿಂಕ್ಯ ರಹಾನೆ ಅವರು. ಅಪ್ಡೇಟ್ ನಂಬರ್ 3, ಜಸ್ಪ್ರೀತ್ ಬುಮ್ರಾ ರಿಲೇಟೆಡ್ ಅಪ್ಡೇಟು ಬರ್ತಿದೆ ಮಗ. ಬುಮ್ರಾ ಇವಾಗ ಮುಂಬೈ ಇಂಡಿಯನ್ಸ್ ಸ್ಕ್ವಾಡ್ನ ಜಾಯ್ನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಇನ್ನು ಪ್ರಾಕ್ಟೀಸ್ ಸೆಷನ್ ಅದ್ರ ರಿಲೇಟೆಡ್ ಎಲ್ಲ ಏನೂ ಅಪ್ಡೇಟ್ ಇಲ್ಲ. ಅವ್ರು ನೆಕ್ಸ್ಟ್ ಮ್ಯಾಚ್ ಅವೈಲೇಬಲ್ ಇರೋದಿಲ್ವಾ ಅನ್ನೋ ರಿಲೇಟೆಡು ಕೂಡ ಅಪ್ಡೇಟ್ ಇಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್. ನೆಕ್ಸ್ಟ್ ಮ್ಯಾಚಸ್ಸಲ್ಲಿ ರಿಕವರ್ ಆಗ್ಬಿಟ್ಟು ಕಂಪ್ಲೀಟಾಗಿ ಆಡಿದ್ರು ಅಂತ ಅಂದರೆ ಲಾಸ್ಟ್ ಮ್ಯಾಚ್ ನೋಡ್ತು ಅಂದರೆ ಅಶ್ವಾನಿ ಕುಮಾರು ಸಾಕಾಗಿ ಪರ್ಫಾರ್ಮ್ ಮಾಡಿದರೆ. ದೀಪಕ್ ಚಾರು, ಟ್ರೆಂಟ್ ಬೋಲ್ಟು ಇವಾಗಲೂ ಒಂದು ರೇಂಜಿಗೆ ಚೆನ್ನಾಗಿದೆ ಬೌಲಿಂಗು. ಲಾಸ್ಟ್ ಮ್ಯಾಚ್ ನೋಡ್ತು ಅಂತಂದರೆ ಇವ್ರ ಜೊತೆಗೆ ಬುಮ್ರಾ ಸೇರ್ಕೊಂಡ್ಬಿಡ್ತು ಅಂದರೆ ಪೇಸ್ ಅಟ್ಯಾಕ್ ಅಂತೂ ಡೆಡ್ಲಿ ಕಾಂಬಿನೇಷನ್ ಹೋಗ್ಬಿಡುತ್ತೆ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಬೇಗ ರೆಡಿ ಆಗಿಬಿಟ್ಟು ತಯಾರಾಗ್ಬಿಟ್ಟು ಬರಲಿ. ಯಾಕಂದರೆ ಬುಮ್ರಾ ಅಂತ ಪ್ಲೇಯರ್ನ ಮಿಸ್ ಮಾಡ್ಕೊತಿದ್ವಿ ನಾವು IPL ಅಲ್ಲಿ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಅವರು ರೀಸೆಂಟಾಗಿ ಒಂದು ಇವೆಂಟಲ್ಲಿ, ಬೆಂಗಳೂರಲ್ಲಾದಂಥ ಇವೆಂಟಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಮುಂದಿನ ಬಿಗ್ ಸ್ಟೆಪ್ಪು ಏನು ನಿಮ್ಮದು, ಏನು ದೊಡ್ಡದಾಗಿ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಕೇಳಿದಾಗ ಅವ್ರೇನು ಹೇಳಿಲ್ಲ. ನನಗೇನೋ ಪ್ಲ್ಯಾನ್ ಗೀನೆಲ್ಲ ಏನಿಲ್ಲ ಆಗೋರು, ನೀವು ಸುಮ್ಮನೆ ತಲೆ ಕೆಡಿಸ್ಬಿಡಿ, ಪ್ಲ್ಯಾನ್ ಮಾಡಲ್ಲ ನಾನು ಜಾಸ್ತಿ ಅಂತ ಹೇಳಿದರೆ. ದ ನೆಕ್ಸ್ಟ್ ಬಿಗ್ ಸ್ಟೆಪ್ ಐ ಡೋಂಟ್ ನೋ, ಮೇ ಬಿ ಟ್ರೈ ಟು ವಿನ್ ದ ನೆಕ್ಸ್ಟ್ ವರ್ಲ್ಡ್ ಕಪ್ 2027 ಅಂತ ಹೇಳಿದರೆ. ಸೊ 2027 ವರ್ಲ್ಡ್ ಕಪ್ ಆಡುವಂಥ ಒಂದು ಇಂಟೆನ್ಷನು ವಿರಾಟ್ ಕೊಹ್ಲಿ ಅವ್ರಿಗೆ ಇದೆ ಅನ್ನಂಗೆ ಆಯಿತು. ಗುರು ನೀನು ಏನು ಗುರು ಹೇಳ್ತಿದ್ಯಾ, ನೀನು 2027 ವರ್ಲ್ಡ್ ಕಪ್ ನಾವು ನೆಕ್ಸ್ಟ್ ವರ್ಲ್ಡ್ ಕಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಅಟ್ ದ ಏಜ್ ಆಫ್ 43 ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ನೀನು ನೋಡಿದ್ರೆ ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ಆಶ್ಚರ್ಯ ಬೀಳ್ತಿದ್ದೆ ಅಂತ. ಅಲ್ಲ, ನಾನು ಹೇಳ್ತಿರೋದು ಸ್ವಲ್ಪ ಜನ ಎಲ್ಲ ಮಾತಾಡ್ತಿರಲ್ಲ, ವಿರಾಟ್ ಕೊಹ್ಲಿ ರಿಟೈರ್ ಆಗೋಗ್ಬಿಡಿದ್ರೆ ಹಿಂಗಾಗೋಗ್ಬಿಡಿದ್ರೆ ಅಂತ. ಸೊ ರೋಹಿತ್ ಶರ್ಮಾ ರಿಟೈರ್ ಆಗಲ್ಲ, ಇವರು ರಿಟೈರ್ ಆಗಲ್ಲ. ಇಬ್ಬರು ನನ್ನ ಪ್ರಕಾರ ಅಲ್ಲೇ ರಿಟೈರ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಬ್ಬರು ಅಂತ ಹೇಳೋಕ್ಕಾಗಲ್ಲ. ರೋಹಿತ್ ಶರ್ಮಾ ಪಕ್ಕ 2027 ವರ್ಲ್ಡ್ ಕಪ್ಪಲ್ಲಿ ರಿಟೈರ್ ಆಗ್ತಾರೆ. ವಿರಾಟ್ ಕೊಹ್ಲಿ ಗೊತ್ತಿಲ್ಲ, ಅದಾದ್ಮೇಲೂ ಕೂಡ ಆಡ್ಬೋದೇನೋ. ಅಪ್ಡೇಟ್ ನಂಬರ್ 5, ಹರ್ಭಜನ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಡ್ತಾರೆ. CSK 11 ಕಾಂಬಿನೇಷನ್ಲೇ ಸರಿ ಇಲ್ಲ. ರಾಹುಲ್ ತ್ರಿಪಾಠಿನ ಏನಕ್ಕೆ ಪಿಕ್ ಮಾಡಿದ್ದಾರೆ ಅಂತಲೇ ಗೊತ್ತಾಗ್ತಾಯಿಲ್ಲ. ರಾಹುಲ್ ತ್ರಿಪಾಠಿ ತಲೆ ಅಲ್ಲಾಡ್ತಾ ಇದೆ, ಶೇಕ್ ಮಾಡ್ತಾಯಿದ್ದಾರೆ. ಅವ್ರು ಜಾಸ್ತಿ ರನ್ ಹೊಡೆಯೋದಕ್ಕಿಂತ ಬಾಡಿ ಅಲ್ಲಾಡ್ಸೋದನ್ನೇ, ಡ್ಯಾನ್ಸ್ ಆಡೋದನ್ನೇ ಜಾಸ್ತಿ ಆಗೋಗ್ಬಿಟ್ಟೈತೆ ಅವ್ರದ್ದು. ಅವ್ರು ಬಾಲ್ನೇ ನೋಡ್ತಾ ಇಲ್ಲ, ಹಂಗೇನೆ ಆಡ್ತಾ ಇದ್ದಾರೆ. ಏನಕ್ಕೆ ಅವ್ರನ್ನ ಪಿಕ್ ಮಾಡಿಬಿಟ್ಟು ಇವರು ಆಡಿಸ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅವ್ರು ಒಳ್ಳೆ ಪ್ಲೇಯರೇ, ಹಾರ್ಡ್ ವರ್ಕಿಂಗ್ ಪ್ಲೇಯರೇ, ಬಟ್ ಅವರ ಟೆಕ್ನಿಕ್ ಬಗ್ಗೆ ಸಿಕ್ಕಾಪಟ್ಟೆ ಫೋಕಸ್ ಮಾಡಿಬಿಟ್ಟು ಒಂಥರ ಹೊಸದಾಗಿ ಬರಬೇಕಾಗುತ್ತೆ. ಅವರು ಅಲ್ಲಾಡ್ದಂಗೆ ಡ್ಯಾನ್ಸ್ ಆಡ್ದಂಗೆ ಬರಬೇಕಾಗುತ್ತೆ. ಅವಾಗಲೇ ರನ್ನ ಸ್ಕೋರ್ ಮಾಡೋದಕ್ಕಾಗೋದು. ಇಲ್ಲಾಂದರೆ ಬಾಲ್ನ ನೋಡೋಕ್ಕಾಗಲ್ಲ. ಬಾಲ್ ನೋಡದೆ ಹೊಡೆಯೋಕ್ಕಾಗಿಲ್ಲ ಅಂತಂದರೆ ಇನ್ನೇನಕ್ಕೆ ಆಡಬೇಕು ಅವರು 11 ಅಂತ ಹೇಳಿದರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇವ್ರು 11 ಸಿಕ್ಕಾಪಟ್ಟೆ ಬೇಜಾನ್ ಇದ್ದಾವೆ ಇವ್ರದ್ದು ಹೇಳಬೇಕು ಅಂತಂದರೆ. ಇವ್ರದ್ದು ಅದು ಡಿಸ್ಪ್ಯೂಟು, ಅವ್ರದ್ದು ಅದರಲ್ಲಿ ಸರಿ ಇಲ್ಲ, ಇವ್ರದ್ದು ಇದರಲ್ಲಿ ಸರಿ ಇಲ್ಲ ಅಂತ. ಯಾರೋ ಹಂಗೆ ನೋಡೋಕೆ ಹೋದರೆ ಬ್ಯಾಟಿಂಗಲ್ಲಿ ನೆಟ್ಟಿಗೆ ಆಡ್ತಾನೆ ಇಲ್ಲ. ಸೊ ನೋಡೋಣ ನೆಕ್ಸ್ಟ್ ಮ್ಯಾಚ್ ಹಿಂಗೆ ಫ್ರೇಮ್ ಮಾಡ್ಕೊಂಬರ್ತಾರೆ ಇವರು ಪ್ಲೇಯಿಂಗ್ 11 ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಸ್ವಲ್ಪನಾರು ಅಂತಾನೆ ಒಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬೋದು.